ನನ್ನ ಹೆಸರು ಜಿ ಭಾರತಿ. ಶ್ಯಾಮಲೆಯ ಭಾವದಳು ಎಂಬ ಕಾದಂಬರಿಯನ್ನು ನಿಮಗೆ ಪರಿಚಯ ಮಾಡಿಸುತ್ತಿದ್ದೇನೆ. ಇದೊಂದು ಮಲೆನಾಡಿನ ಚಿತ್ರಣವಾಗಿದ್ದು ಈ ಕಾದಂಬರಿಯನ್ನು ನಿಮಗೆ ಪರಿಚಯಿಸುತ್ತಾ ಅಧ್ಯಾಯವೊಂದನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಮಲೆನಾಡು ನಮ್ಮ ಪುಣ್ಯಭೂಮಿ ಎಂದರೆ ತಪ್ಪಾಗಲಾರದು. ಸ್ವರ್ಗ ಬೇರೆಲ್ಲೂ ಕಾಣಿರೋ ನಮ್ಮ ಮಲೆನಾಡು ಸ್ವರ್ಗಕ್ಕೆ ಮಿಗಿಲು. ಹಸಿರನ್ನೇ ತನ್ನ ಮುಡಿಪಾಗಿಸಿಕೊಂಡ ಮಲೆನಾಡು ಎಲ್ಲೆಲ್ಲೂ ಹಸಿರಿನ ಕಂಪನ. ಹಾಲಿನಂತೆ ಹರಿಯುವ ಶರಾವತಿಯ ಜಲಪಾತ. ಎಷ್ಟೇ ಆಗಲಿ ಮಹಾಕವಿ ಕುವೆಂಪುರವರು ಹುಟ್ಟಿದ ಮಲೆನಾಡು ನಮ್ಮದು. ಮಲೆನಾಡನ್ನು ನೋಡಿ ಮನಸೋಲದವರಿಲ್ಲ. ನಮ್ಮ ಜನ್ಮ ಸಾರ್ಥಕವೆನಿಸಬೇಕೆಂದರೆ ಮಲೆನಾಡನ್ನು ನೋಡಬೇಕಲ್ಲವೇ? ಅಲೆ ಅಲೆಯಾಗಿ ತೇಲಿ ಬರುವ ಕೋಗಿಲೆಗಳ ಹೆಂಚರ, ಜುಳುಜುಳು ಹರಿಯುವ ನದಿ. ಈ ಮಲೆನಾಡಿನಲ್ಲಿ ಒಂದು ಸುಂದರವಾದ ಹಳ್ಳಿಯೇ ಶ್ರೀನಿವಾಸಪುರ. ನದಿಯ ತೀರದಲ್ಲಿ ಅತ್ಯಂತ ಚಿಕ್ಕದಾದ ಅಚ್ಚುಕಟ್ಟಾದ ರಾಮನ ದೇವಸ್ಥಾನ. ರಾಮ ಸೀತರ ಮೂರ್ತಿ ದೇವರೇ ಎದ್ದು ಬಂದು ದರ್ಶನ ಕೊಟ್ಟನೇನೋ ಎಂಬ ಭಾವ ಮೂಡಿಸುವಂತಹ ಕೆತ್ತನೆಯ ಶಿಲ್ಪಗಳು, ದೇವರ ಪೂಜೆ ಪುನಸ್ಕಾರಕ್ಕೆ ಬಂದಂತಹ ಜನರಿಗೆ ಅರ್ಚನೆ ಮಾಡುವುದು, ವಾರದಲ್ಲಿ 2 ದಿವಸ ದೇವರಿಗೆ ನೈವೇದ್ಯ, ಇಷ್ಟು ಅನಂತ ಶರ್ಮರ ದಿನನಿತ್ಯದ ಕೆಲಸ. ಇದರಿಂದ ಅವರ ಇಡೀ ಸಂಸಾರವೇ ನಡೆಯುತ್ತಿತ್ತು. ದೇವರ ಕೆಲಸದಲ್ಲಿ ಅನಂತ ಶರ್ಮರಿಗೆ ತೃಪ್ತಿ ಇತ್ತು. ಅನಂತ ಶರ್ಮರ ಮುದ್ದಿನ ಮಡದಿ ಕೌಸಲ್ಯ ಸಾಕ್ಷಾತ್ ಸೀತಾದೇವಿ. ಊರಿನ ಜನಕ್ಕೆ ಈ ದಂಪತಿಗಳ ಮೇಲೆ ತುಂಬ ಗೌರವವಿತ್ತು. ಈ ದಂಪತಿಗಳಿಗೆ 1 ವರ್ಷದ ಮುದ್ದಾದ ಹೆಣ್ಣು ಮಗು. ಇದು ಇವರ ಸಂಸಾರ, ನೆಮ್ಮದಿಯ ಜೀವನ ಇವರದಾಗಿತ್ತು. ಈ ಊರಿನಲ್ಲಿ ಪ್ರತಿ ವರ್ಷ ನವಮಿಯಂದು ಶ್ರೀರಾಮನ ಉತ್ಸವ ನಡೆಯುತ್ತಿತ್ತು. ಸುತ್ತಮುತ್ತ ಹಳ್ಳಿಗೆ ಪ್ರಸಿದ್ಧಿ ಪಡೆದ ಹಬ್ಬ. ಜಾತ್ರೆ, ತೇರು ಎಳೆಯುವುದು ಇಲ್ಲಿ ವಾಡಿಕೆ ಮತ್ತು ಸಂಪ್ರದಾಯವಾಗಿತ್ತು. ಅಂದು ಜಾತ್ರೆ ಉತ್ಸವ ಜೋರಾಗಿ ನಡೆಯುತ್ತಿತ್ತು. ಜನವೋ ಜನ. ಈ ನಡುವೆ ದೇವಸ್ಥಾನ ಪೂರ್ಣ ಜವಾಬ್ದಾರಿ ಅನಂತ ಶರ್ಮರದು ಹಾಗೂ ಅಲ್ಲಿನ ಪ್ರಮುಖರಾದ ರಾಮೇಗೌಡರದು ಹಾಗೂ ಊರಿನ ಯಜಮಾನರುಗಳದು. ಕೌಸಲ್ಯರವರಿಗೆ ದೇವಸ್ಥಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಅಣಿ ಮಾಡುವುದು, ಪ್ರಸಾದ ಮಾಡುವುದು ಒಟ್ಟಾರೆ ಕೈತುಂಬ ಕೆಲಸ. ಜೊತೆಗೆ ಮಗುವಿನ ಜವಾಬ್ದಾರಿ ಕೂಡ. ಮುದ್ದಾದ ಮಗುವಿಗೆ ಶ್ಯಾಮಲಾ ಎಂದು ನಾಮಕರಣ ಮಾಡಿದ್ದರು. ಎಲ್ಲರೂ ಅವಳನ್ನು ಎತ್ತಿಕೊಳ್ಳುವುದು, ಎಲ್ಲ ಕಡೆ ಸುತ್ತಿಸುವುದು, ಮುದ್ದು ಮುದ್ದು ಮಾತುಗಳು ಎಂದರೆ ಎಲ್ಲರಿಗೂ ಇಷ್ಟ. ಹಾಗಾಗಿ ಕೌಸಲ್ಯ ಬಳಿ ಶ್ಯಾಮಲಾ ಇರುತ್ತಿರಲಿಲ್ಲ. ಉತ್ಸವ ಜಾತ್ರೆ ಮುಗಿದು ಜನ ಕಡಿಮೆ ಆಗುತ್ತಿದ್ದಂತೆ ಒಂದು ದಿನ ಸಂಜೆ ಆಯಿತು. ಅಷ್ಟು ಹೊತ್ತಾದರೂ ಮಗುವನ್ನು ಯಾರೂ ತಂದು ಬಿಡಲಿಲ್ಲ. ಗಾಬರಿಯಾಯಿತು. ಹುಡುಕಿಕೊಂಡು ಹೊರಟರು. ಅವರಿಗೆ ಬೇಕಾದವರೆಲ್ಲ ನಮಗೆ ಗೊತ್ತಿಲ್ಲ ಎನ್ನುವವರೇ. ಶ್ಯಾಮಲಾ ಎಲ್ಲಿಯೂ ಸಿಗದ ಕಾರಣ ಅನಂತ ಶರ್ಮರ ಬಳಿ ಇರಬಹುದೇನೋ ಅಂದುಕೊಂಡರು. ಆದರೆ ಮನೆಗೆ ಬಂದ ಮೇಲೆ ತಿಳಿದದ್ದು ಮಗು ಇಲ್ಲವೆಂದು. ಇಡೀ ಊರಿಗೆ ಸುದ್ದಿ ಹೋಯಿತು. ಎಲ್ಲಿ ಹುಡುಕಿದರೂ ಮಗು ಸಿಗಲಿಲ್ಲ. ರಾಮೇಗೌಡರು ಅವರಿಗೆ ಗೊತ್ತಿರುವ ಜಾಗದಲ್ಲೆಲ್ಲ ಜನಗಳನ್ನು ಬಿಟ್ಟು ಹುಡುಕಿಸಿದರೂ ಪ್ರಯೋಜನವಾಗಲಿಲ್ಲ. ವಿಧಿಯಾಟ ಬಲ್ಲವರ್ಯಾರು? ಏನು ತಾನೇ ಮಾಡಲು ಸಾಧ್ಯ? ಶ್ರೀರಾಮನ ಇಚ್ಛೆ ಹೀಗಿರುವಾಗ ಕೌಸಲ್ಯ ಮಗುವನ್ನು ಕಳೆದುಕೊಂಡು ಕಂಗಾಲಾಗಿ ಹೋದರು. ಅನಂತ ಶರ್ಮರು ರಾಮನ ಪೂಜೆ ಮಾಡುತ್ತಾ ಕಾಲ ಕಳೆದರು. ನೋವನ್ನು ಮರೆತರು. ಹೀಗೆ ವರ್ಷ ಉರುಳುತ್ತಿದ್ದಂತೆ ಕೌಸಲ್ಯರವರಿಗೆ ರಾಮನ ಕೃಪೆಯಿಂದ ಒಂದು ಗಂಡು ಮಗು ಹುಟ್ಟಿತು. ಮಗುವಿನ ಮುಖ ನೋಡುತ್ತಾ ಆ ಮಗುವನ್ನು ಮರೆಯಲು ಸಾಧ್ಯವಾಯಿತು. 2 ವರ್ಷ ಕಳೆದಂತೆ ಹೆಣ್ಣು ಮಗು ಹುಟ್ಟಿತು. ಶ್ಯಾಮಲ ತದ್ರೂಪೇ ಅವಳೇ ಮತ್ತೆ ಹುಟ್ಟಿದ್ದಾಳೇನೋ ಎನ್ನಬಹುದು. ಆ ಮಗಳ ಮಾತಿನ ನೆನಪಿಗಾಗಿ ಈ ಮಗುವಿಗೆ ಶ್ಯಾಮಲಾ ಎಂದೇ ನಾಮಕರಣ ಮಾಡಿದರು. ಶ್ಯಾಮಲ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಅತ್ಯಂತ ಚೆಲುವೆ ಎಂದೇ ಹೇಳಬಹುದು. ಆ ಬ್ರಹ್ಮ ಬಿಡುವಿದ್ದಾಗ ಅವಳ ರೂಪವನ್ನು ಕೆತ್ತಿರಬಹುದೇನೋ. ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನ್ನುವ ರೂಪರಾಶಿ, ನಕ್ಷತ್ರದಂತೆ ಹೊಳೆಯುವ ಕಣ್ಣುಗಳು, ತುಂಬಿಗಳಂತೆ ಮುತ್ತಿಡುವ ಮುಂಗುರುಳು, ಉದ್ದನೆಯ ಕೇಶರಾಶಿ, ಸಂಪಿಗೆಯಂತಹ ನಾಸಿಕ, ಜೇನು ತುಂಬಿ ಸುರಿದು ಹೋಗಬಹುದೇನೋ ಎನ್ನುವ ತುಟಿಗಳು. ಒಟ್ಟಾರೆ ಹೇಳುವುದಾದರೆ ಒಂದು ಹೂವಿಗೆ ಹೋಲಿಕೆ ಮಾಡುವಂತಹ ಸುಂದರಿ. 22 ವರ್ಷದ ಯುವತಿ ಎಂದೇ ಹೇಳಬಹುದು. ಅನಂತ ಶರ್ಮಾ ಹಾಗೂ ಕೌಶಲ್ಯರವರು ಮಕ್ಕಳು ಚೆನ್ನಾಗಿ ಓದಬೇಕು, ಪದವಿಯನ್ನಾದರೂ ಮುಗಿಸಬೇಕೆಂದು ಆಸೆ. ಗಂಡ ಹೆಂಡತಿಗೆ ಇಬ್ಬರು ವಿದ್ಯಾವಂತರೇ. ಶ್ಯಾಮಲ ಕೂಡ ಪದವಿಯನ್ನು ಮುಗಿಸಿದಳು.
ಅಪ್ಪನ ಜೊತೆ ದೇವರ ಕೆಲಸದಲ್ಲಿ ಸಹಾಯ ಮಾಡುವುದು, ದೇವಸ್ಥಾನಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ದೇವರು ಕೊಟ್ಟ ವರವೇ ಇರಬೇಕು. ಇಂಪಾದ ಧ್ವನಿ ಜೊತೆಗೆ ಸಂಗೀತ ಎಲ್ಲವೂ ಬಳುವಳಿಯಾಗಿ ಬಂದಿತ್ತು. ಕಾಲೇಜಿನ ದಿನಗಳಲ್ಲಿ ಬಿಡುವಿದ್ದಾಗ ಸಂಗೀತ ಕಲಿಯುತ್ತಿದ್ದಳು. ಹಾಗಾಗಿ ದೇವಸ್ಥಾನದಲ್ಲಿ ದೇವರಿಗೆ ಆರತಿ ಮಾಡುವಾಗ ಇಂಪಾಗಿ ಹಾಡುತ್ತಿದ್ದಳು. ಇವಳ ಹಾಡನ್ನು ಕೇಳಲು ಜನರು ಆರತಿ ಮುಗಿಯುವವರೆಗೆ ಕಾಯುತ್ತಿದ್ದರು. ಒಳ್ಳೆಯ ಸಂಸ್ಕಾರ ಅಪ್ಪ ಅಮ್ಮನಿಂದ ಬಳುವಳಿಯಾಗಿ ಬಂದಿತ್ತು. ಅಮ್ಮನಿಗೆ ಎಲ್ಲ ಕೆಲಸದಲ್ಲೂ ನೆರವಾಗುತ್ತಿದ್ದಳು. ಇನ್ನು ಅಪ್ಪನ ಮೊದಲನೇ ಮಗ ಅಭಿನಂದನ್. ಅಪ್ಪನ ತದ್ರೂಪ. ಅನಂತ ಶರ್ಮರ ಮಗ ಎಂದು ನೋಡಿದ ಕೂಡಲೇ ಹೇಳಬಹುದು. ಎತ್ತರವಾದ ಮೈಕಟ್ಟು, ವಿಶಾಲವಾದ ಎದೆ, ಕಟ್ಟುಮಸ್ತಾದ ಹಾಳು, ಕಡುಗೆಂಪಿನ ಬಣ್ಣ, ಮತ್ತೊಮ್ಮೆ ನೋಡಬೇಕೆನ್ನುವ ರೂಪ. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಕನಸುಗಾರ. ಅಭಿನಂದನ್ ವಿದ್ಯಾಭ್ಯಾಸ ಪಟ್ಟಣದಲ್ಲಿ ನಡೆಯುತ್ತಿತ್ತು. ಮಗನನ್ನಾದರೂ ಓದಿಸಬೇಕು, ವಿದ್ಯಾವಂತನನ್ನಾಗಿ ಮಾಡಬೇಕು ಅನ್ನುವುದೊಂದು ಅವರ ಕನಸಾಗಿತ್ತು. ನೌಕರಿಗೆ ಸೇರಿದರೆ ಮುಂದೆ ಮಗಳ ಮದುವೆ ನೆರವಾಗುತ್ತಾನೆ ಅನ್ನುವ ಆಸೆ ಇಟ್ಟುಕೊಂಡಿದ್ದರು. ಅಭಿನಂದನ್ ಅದೇ ತಾನೇ ಪದವಿ ಮುಗಿಸಿ ಮುಂದೆ ಓದಬೇಕೆನ್ನುವ ಹಂಬಲವಿದ್ದರೂ ಕೆಲಸದ ಹುಡುಕಾಟದಲ್ಲಿದ್ದನು. ತನ್ನ ಸ್ನೇಹಿತರಿಗೆಲ್ಲ ಇವನ ಕೆಲಸದ ಹುಡುಕಾಟ ತಿಳಿದಿತ್ತು. ಎಲ್ಲರೂ ಸಹಾಯ ಮಾಡಲು ಸಿದ್ಧರಿದ್ದರು. ತನ್ನ ತಂಗಿ ಮದುವೆ ಮಾಡಬೇಕು, ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕೆನ್ನುವ ಆಸೆಯೇನೋ ಇತ್ತು. ಆದರೆ ಮುಂದೆ ಬರಬಹುದಾದ ಪರಿಸ್ಥಿತಿಗಳು ಒಂದೇ ತರಹ ಇರುತ್ತದೆ ಅನ್ನುವುದು ಯಾರಿಗೆ ಗೊತ್ತು. ಆದರೆ ಮುಂದೆ ಬರುವುದೆಲ್ಲವನ್ನೂ ಎದುರಿಸಲೇಬೇಕು. ಪಟ್ಟಣದಲ್ಲಿ ಬದುಕು ಸಿರಿವಂತರು, ಬಡವರು, ದೊಡ್ಡ ದೊಡ್ಡ ಕಂಪನಿ ಇಟ್ಟುಕೊಂಡಂತಹ ಆಗರ್ಭ ಶ್ರೀಮಂತರು, ಹೆಚ್ಚು ಕಾರಿನಲ್ಲಿ ಓಡಾಡುವಂತಹವರು. ಅಲ್ಲಿನ ಹುಡುಗ ಹುಡುಗಿಯರ ಉಡುಗೆ ತೊಡುಗೆಗಳು ದಿನೇ ದಿನೇ ಅಭಿನಂದನ್ ಮನಸ್ಸನ್ನು ಕೆಡಿಸುತ್ತಿತ್ತು. ಬದಲಾವಣೆ ಜಗದ ನಿಯಮ ಎಂಬಂತೆ ಅಭಿನಂದನ್ ದಿನೇ ದಿನೇ ಮನಸ್ಸು ಬೇಕು ಬೇಡಗಳ ನಡುವೆ ಗುದ್ದಾಟ ನಡೆಸುತ್ತಿತ್ತು. ಒಮ್ಮೊಮ್ಮೆ ಎಲ್ಲರಂತೆ ನಾನು ಕೂಡ ಇರಬೇಕೆನ್ನುವ ಹಂಬಲ, ಇನ್ನೊಮ್ಮೆ ಇದೆಲ್ಲ ಬೇಡ, ನಾನು ಅಪ್ಪ ಅಮ್ಮನಿಗೆ ನೆರವಾಗಬೇಕು, ತಂಗಿ ಮದುವೆ ಮಾಡಬೇಕು ಎನ್ನುವ ಮನಸ್ಸು. ಅಭಿನಂದನ್ ಜೊತೆ ಇದ್ದ ಇಬ್ಬರು ಹುಡುಗರು 3 ಜನರು ಸೇರಿ ಒಂದು ಸಣ್ಣದಾದ ಮನೆಯಲ್ಲಿ ವಾಸವಾಗಿದ್ದರು. ಜೊತೆಯಲ್ಲಿ ಹುಡುಗರು ಮಲೆನಾಡಿನವರೇ ಆಗಿದ್ದರು. ಸ್ವಭಾವದಲ್ಲಿ ಬೇರೆ ಬೇರೆ ಆಗಿದ್ದರೂ ಹೊಂದಿಕೊಂಡು ಹೋಗುತ್ತಿದ್ದರು. ಒಬ್ಬ ಪದವಿ ಮುಗಿಸಿ ಮುಂದೆ ಓದಲು ಶುರು ಮಾಡಿದ್ದ. ಉಳಿದ ಇಬ್ಬರು ಕೆಲಸದ ಹುಡುಕಾಟದಲ್ಲಿದ್ದರು. ಅಧ್ಯಾಯ 2 ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 2. ಪಟ್ಟಣದಲ್ಲಿರುವ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದ ಕಂಪನಿ ಅಭಿರಾಮ್ರವರದು. ಕಂಪನಿ ತುಂಬ ಹೆಸರುವಾಸಿಯಾಗಿತ್ತು. ಅಭಿರಾಮ್ರವರ ಏಕೈಕ ಪುತ್ರ ಸಾಗರ್ ಒಬ್ಬನೇ ಮಗ. ತುಂಬ ಸರಳವಾದ ವ್ಯಕ್ತಿಯಾದರೂ ನೋಡಲು ಸುಂದರವಾದ ಯುವಕ. ಆದರೆ ಅವನ ವ್ಯಕ್ತಿತ್ವದಲ್ಲಿ ಅಹಂ ಎನ್ನುವ ಗತ್ತು ಎದ್ದು ಕಾಣಿಸುತ್ತಿತ್ತು. ಶೇರ್ ಮಾರ್ಕೆಟಿಂಗ್ನಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು, ಹಣ ಗಳಿಸುವುದು, ಅದನ್ನು ಮತ್ತಷ್ಟು ಹೆಚ್ಚಿಸುವುದು, ಹೀಗೆ ಮುಂದುವರೆದು ಹೆಚ್ಚು ಹಣ ಸಂಪಾದಿಸಿ ದೊಡ್ಡದಾದ ಕಂಪನಿಯನ್ನು ಕಟ್ಟಿ ಎತ್ತರಕ್ಕೆ ಬೆಳೆಸಿದ್ದರು. ತಂದೆ ಮಗನ ಪರಿಶ್ರಮ ಎದ್ದು ಕಾಣಿಸುತ್ತಿತ್ತು. ದೊಡ್ಡ ಕಂಪನಿಯ ಒಡೆಯನಾದ್ದರಿಂದ ಸ್ವಲ್ಪವಾದರೂ ಅಹಂ ಅನ್ನುವುದು ಬೇಕಿತ್ತು. ಆಡಂಬರವಾದ ಜೀವನ ಇಷ್ಟವಿಲ್ಲದಿದ್ದರೂ ಶಿಸ್ತಿನ ಸಿಪಾಯಿ ಎಂದರೆ ತಪ್ಪಾಗಲಾರದು. ಮಗ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ತಮ್ಮ ಪ್ರಾಯದಲ್ಲಿ ಹೆಂಡತಿಯನ್ನು ಕಳೆದುಕೊಂಡಿದ್ದರು. ತಾಯಿಯ ಪ್ರೀತಿ ಕೊರತೆ ಬಾರದಂತೆ ಸಾಗರನನ್ನು ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಗನನ್ನು ವಿದೇಶಕ್ಕೆ ಕಳುಹಿಸಿ ಹೆಚ್ಚಿನ ಜ್ಞಾನ ಮತ್ತು ಉದ್ಯಮದಲ್ಲಿ ಯಾವ ರೀತಿ ಬೆಳೆಯಬೇಕೆಂಬುದನ್ನು ಮೈಗೂಡಿಸಿಕೊಳ್ಳುವಂತೆ ಸಹಕರಿಸಿದ್ದರು. 26 ವರ್ಷಗಳು ತುಂಬಿದ ಮಗನಿಗೆ ಮದುವೆ ಮಾಡಬೇಕು. ವಂಶ ಬೆಳೆಸುವುದಕ್ಕೆ ಒಳ್ಳೆ ಸೊಸೆಯ ಅಗತ್ಯವಿತ್ತು. ಮನೆಯಲ್ಲಿ ಆಳುಕಾಳುಗಳಿದ್ದರು. ಮನೆಗೆ ಒಂದು ಹೆಣ್ಣಿನ ಅವಶ್ಯಕತೆ ಹೆಚ್ಚಾಗಿತ್ತು. ತಂಗಿ ವಸುಂಧರೆ ಆಗಾಗ್ಗೆ ಬಂದು ಅಣ್ಣ ಮತ್ತು ಸಾಗರನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದರು. ದೇವರು ನನಗೂ ಒಂದು ಹೆಣ್ಣು ಮಗು ಕೊಟ್ಟಿದ್ದರೆ ಸಾಗರ್ಗೆ ಮದುವೆ ಮಾಡಿ ಮನೆ ಹಳಿಯನನ್ನಾಗಿ ಮಾಡಿಕೊಳ್ಳಬಹುದಿತ್ತು ಅನ್ನುವ ಹಂಬಲವಿತ್ತು. ಆದರೆ ವಸುಂಧರೆಗೆ ಇದ್ದದ್ದೇ 2 ಗಂಡು ಮಕ್ಕಳು. ದೊಡ್ಡ ಮಗ ಧೀರಜ್ ಆಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕಂಪನಿಯೊಂದರಲ್ಲಿ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದನು. ಇನ್ನೊಬ್ಬ ಮಗ ದಿಗಂತ್ ಆಗ ತಾನೇ ವಿದ್ಯಾಭ್ಯಾಸ ಮುಗಿಸಿದ್ದನು. ಒಳ್ಳೆಯ ಮನೆತನದಿಂದ ಬಂದ ಹೆಣ್ಣು ಮಗಳು ವಸುಂಧರ. ಸ್ವಭಾವತಃ ಒಳ್ಳೆಯ ಗುಣ, ಒಳ್ಳೆಯ ಮನಸ್ಸಿನ ಹೆಣ್ಣು ಮಗಳು. ಅಣ್ಣನ ಮಗನಾದ ಸಾಗರನನ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದರು. ಅಭಿರಾಮ್ರವರಿಗೆ ಅಚ್ಚುಮೆಚ್ಚಿನ ತಂಗಿಯಾಗಿದ್ದರು. ಅಭಿರಾಮ್ರವರು ಮನೆ ಎನ್ನುವುದಕ್ಕಿಂತ
ಬಂಗಲೆ ಎಂದರೆ ತಪ್ಪಾಗಲಾರದು. ಮನೆಯಲ್ಲಿರುವ ಹಾಳು ಕಾಳುಗಳು ಮನೆಯ ಯಜಮಾನರಿಗೆ ಕೊಡುವ ಗೌರವವನ್ನು ವಸುಂಧರೆ ಮತ್ತು ಅವರ ಮಕ್ಕಳಿಗೆ ಕೊಡುತ್ತಿದ್ದರು. ಸಾಗರ್ ತಾಯಿ ತೀರಿಕೊಂಡಾಗ ಚಿಕ್ಕ ಮಗು, ಹಾಗಾಗಿ ವಸುಂಧರ ಅವನ ಜವಾಬ್ದಾರಿಯನ್ನು ಹೊತ್ತು ಅಣ್ಣನ ಜವಾಬ್ದಾರಿಯನ್ನು ಕಡಿಮೆ ಮಾಡಿದ್ದರು. ಜೊತೆಗೆ ವಸುಂಧರ ಮಕ್ಕಳು ಜೊತೆಗೆ ಬೆಳೆದರು. ಅಣ್ಣನ ಮಗನನ್ನು ತನ್ನ ಮಗನೆಂದೇ ಭಾವಿಸಿ ಪ್ರೀತಿಯಿಂದ ಸಾಕಿದರು. ಅಭಿರಾಮ್ರವರಿಗೋ ತಂಗಿ ಎಂದರೆ ಬಹಳ ಪ್ರೀತಿ. ತಾವೇ ಜವಾಬ್ದಾರಿ ಹೊತ್ತು ತಂಗಿ ಮದುವೆ ಮಾಡಿದ್ದರು. ತಮ್ಮ ಸಂಬಂಧಿಕರಲ್ಲಿ ಒಳ್ಳೆಯ ಹುಡುಗ ರವೀಂದ್ರನನ್ನು ಹುಡುಕಿ ವಸುಂಧರೆಗೆ ಮದುವೆ ಮಾಡಿದ್ದರು. ರವೀಂದ್ರ ಕಾಲೇಜಿನಲ್ಲಿ ಪದವಿ ಮುಗಿಸಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು. ಜೊತೆಗೆ ಸಾಧು ಸ್ವಭಾವರಾದ ರವೀಂದ್ರರವರು ವಸುಂಧರ ಜೊತೆ ಅನೋನ್ಯ ದಾಂಪತ್ಯದಿಂದ ಜೀವನ ನಡೆಸುತ್ತಿದ್ದರು. ಇವರ ಪ್ರೀತಿಯ ಫಲವಾಗಿ ಮೊದಲ ಮಗ, ನಂತರ ಎರಡನೇ ಮಗ, ಇದು ಇವರ ಸಂಸಾರ. ವಸುಂಧರ ಹತ್ತಿಗೆ ತೀರಿಕೊಂಡಾಗ ಸಾಗರನನ್ನು ತಂದು ಸಾಕುವ ಹೊಣೆ ಹೊತ್ತಿದ್ದರು. ವಸುಂಧರ ಚಿಕ್ಕವರಿದ್ದಾಗಲೇ ರವೀಂದ್ರರವರು ಹೃದಯಾಘಾತವಾಗಿ ತೀರಿಕೊಂಡಿದ್ದರು. ತಂಗಿಯ ಬೆಂಬಲಕ್ಕೆ ನಿಂತ ಅಭಿರಾಮ್ರವರು ತಂಗಿಯನ್ನು ಮತ್ತು ಅವರ ಸಂಸಾರದ ಹೊಣೆ ಹೊತ್ತರು. ತಂಗಿಯನ್ನು ಅವರ ಮಕ್ಕಳನ್ನಾಗಿ ಚೆನ್ನಾಗಿ ಬೆಳೆಸಿದರು. ಜೊತೆಗೆ ವಿದ್ಯಾವಂತರನ್ನಾಗಿ ಮಾಡಿದರು. ಅಪ್ಪ ಅಮ್ಮ ಒಳ್ಳೆಯ ಸಂಸ್ಕಾರವಂತರಾದ್ದರಿಂದ ಮಕ್ಕಳು ಒಳ್ಳೆಯ ಗುಣ, ನಡತೆ, ಹಿರಿಯರಲ್ಲಿ ಭಯ, ಭಕ್ತಿ, ಗೌರವದಿಂದ ಬೆಳೆದರು. ವಸುಂಧರ ಚೆನ್ನಾಗಿ ಓದಿಕೊಂಡು ಪದವಿಯನ್ನು ಮುಗಿಸಿ ಮತ್ತೆ ಓದಬೇಕೆಂಬ ಹಂಬಲವಿದ್ದರೂ ಮದುವೆಯಾದ ಕಾರಣ ಮಕ್ಕಳ ಲಾಲನೆ ಪೋಷಣೆಯಲ್ಲಿ ಮನೆಯ ಗೃಹಿಣಿಯಾಗಿ ತೊಡಗಿಸಿಕೊಂಡರು. ಅತ್ತೆಯ ಆರೈಕೆಯಲ್ಲಿ ಬೆಳೆದು ಸಾಗರ್ ದೊಡ್ಡವನಾದ, ವಿದ್ಯಾವಂತನಾದ, ಜೊತೆಗೆ ಒಳ್ಳೆಯ ಗುಣ, ನಡತೆ, ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿದ್ದ. ಅಪ್ಪ ಕಟ್ಟಿದ ಕಂಪನಿಯನ್ನು ಮತ್ತಷ್ಟು ಬೆಳೆಸಿ ಒಳ್ಳೆಯ ಹೆಸರು ಸಂಪಾದಿಸಿದ್ದ. ಇಲ್ಲಿಗೆ ಅಧ್ಯಾಯ 2 ಮುಕ್ತಾಯವಾಯಿತು. ಅಧ್ಯಾಯ 3. ಶ್ರೀನಿವಾಸಪುರದಲ್ಲಿ ಆಗಾಗ್ಗೆ ಹಬ್ಬ ಹರಿದಿನಗಳು ನಡೆಯುತ್ತಿದ್ದವು. ರಾಮನ ಉತ್ಸವ, ರಥ ಎಳೆಯುವುದು, ಹರಕೆ ತೀರಿಸುವುದು, ಅಲ್ಲದೆ ಅಲ್ಲಿನ ಜಾತ್ರೆ ಕೂಡ ತುಂಬ ಹೆಸರುವಾಸಿಯಾಗಿತ್ತು. ದೇವಸ್ಥಾನದ ಎಲ್ಲ ಜವಾಬ್ದಾರಿಯನ್ನು ಆ ಊರಿನ ರಾಮೇಗೌಡರು ನಿರ್ವಹಿಸುತ್ತಿದ್ದರೂ ಕೂಡ ಅನಂತಶರ್ಮರು ಅವರ ಬೆಂಗಾವಲಿನಂತೆ ನಿಂತು ಅಲ್ಲಿನ ಪೂಜೆ ಪುನಸ್ಕಾರ, ದೇವಸ್ಥಾನದ ಜವಾಬ್ದಾರಿಯನ್ನು ಭಕ್ತಿಯಿಂದ ನಡೆಸುತ್ತಿದ್ದರು. ಇವರ ಜೊತೆ ಹೆಂಡತಿ ಕೌಸಲ್ಯ, ಮಕ್ಕಳಾದ ಅಭಿನಂದನ್, ಶ್ಯಾಮಲಿಯೂ ಕೂಡ ಅನಂತಶರ್ಮರಿಗೆ ನೆರವಾಗುತ್ತಿದ್ದರು ಮತ್ತು ದೇವರ ಕೆಲಸದಲ್ಲಿ ಸಂಪೂರ್ಣ ತೃಪ್ತಿ ಇತ್ತು. ಈ ವರ್ಷವೂ ಕೂಡ ನವಮಿಯಂದು ರಾಮನ ಉತ್ಸವವನ್ನು ಮಾಡಲು ರಾಮೇಗೌಡರ ಸಮ್ಮುಖದಲ್ಲಿ ಊರಿನ ಹಿರಿಯರು ಹಾಗೂ ಅನಂತಶರ್ಮ ಸೇರಿ ವಿಜೃಂಭಣೆಯಿಂದ ಹಬ್ಬ ಮಾಡುವುದೆಂದು ತೀರ್ಮಾನಿಸಿ ಎಲ್ಲ ಊರಿನ ಹಿರಿಯ ಮುಖಂಡರಿಗೆ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರ ಸಹಕಾರದೊಂದಿಗೆ ರಾಮನವಮಿ ಮಾಡುವುದೆಂದು ತೀರ್ಮಾನಿಸಿದರು. ರಾಮನ ಮೂರ್ತಿ ಚಿತ್ರವಿರುವ ಶ್ರೀನಿವಾಸಪುರದ ಆಹ್ವಾನ ಪತ್ರಿಕೆಗಳು ಎಲ್ಲ ಕಡೆ ಹಂಚಲಾಯಿತು. ಅಭಿರಾಮ್ರವರ ಮನೆಗೂ ಆಹ್ವಾನ ಪತ್ರಿಕೆ ಹೋಯಿತು. ಅದೇ ತಾನೇ ಕೆಲಸ ಮುಗಿಸಿ ಅಪ್ಪ ಮಗ ಮನೆಗೆ ಬಂದರು. ವಿಶ್ರಾಂತಿ ಸಮಯದಲ್ಲಿ ಹಾಲಿನಲ್ಲಿ ಇಟ್ಟಿದ್ದ ಟೇಬಲ್ ಮೇಲಿನ ಪತ್ರಿಕೆಗಳನ್ನು ಒಂದೊಂದಾಗಿ ತೆಗೆದು ನೋಡುವುದು ಅಭ್ಯಾಸ. ಅಭಿರಾಮ್ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯುತ್ತಿದ್ದಾಗ ಅವರ ಕಣ್ಣಿಗೆ ರಾಮನ ಮೂರ್ತಿ ಇರುವ ಆಹ್ವಾನ ಪತ್ರಿಕೆ ಕಣ್ಣಿಗೆ ಬಿತ್ತು. ಉಳಿದವುಗಳನ್ನು ಪಕ್ಕಕ್ಕೆ ಸರಿಸಿ, ಅರೆ, ಇದು ಶ್ರೀನಿವಾಸಪುರದಿಂದ ಬಂದಿರುವ ಆಹ್ವಾನ ಪತ್ರಿಕೆ, ಆಪ್ತ ಸ್ನೇಹಿತನಾದ ರಾಮೇಗೌಡರ ಊರಿನಿಂದ ಬಂದಂತಹ ಆಹ್ವಾನ ಪತ್ರಿಕೆ. ಅಲ್ಲೇ ನಿಂತಿದ್ದ ವಾಸುವನ್ನು ಕರೆದು, ಯಾರು ಬಂದಿದ್ದರು ಎಂದು ಕೇಳಿದರು. ಎತ್ತರವಾದ ಮೈಕಟ್ಟು, ಕಚ್ಚೆಯುಟ್ಟು ಮೈತುಂಬ ಹೊತ್ತಿದ್ದ ಸಾಲು, ದೈವಭಕ್ತಿ ಎದ್ದು ಕಾಣುವಂತಹ ಕಣ್ಣುಗಳು, ನೋಡಿದರೆ ಮತ್ತೊಮ್ಮೆ ಕೈಮುಗಿಬೇಕೆನ್ನುವ ವ್ಯಕ್ತಿತ್ವ ಸಾಹೇಬರೇ. ಅವರನ್ನು ನೋಡಿದ ಕೂಡಲೇ ಕುಳಿತುಕೊಳ್ಳಿ ಎನ್ನುವಷ್ಟರಲ್ಲಿ ಮತ್ತೊಮ್ಮೆ ಬರುತ್ತೇನೆ, ಯಜಮಾನರಿಗೆ ಇದನ್ನು ತಲುಪಿಸಿಬಿಡಿ ಎಂದು ಹೇಳಿ ಹೊರಟು ಹೋದರು ಎಂದ ವಿನಯದಿಂದ. ಹೋಗಲಿ ಬಿಡು, ಸಾಗರ್ಗೆ ಕಾಫಿ ಕೊಡು, ತುಂಬ ದಣಿದಿದ್ದಾನೆ, ಏನಾದರೂ ಸ್ವಲ್ಪ ತಿಂಡಿ ಮಾಡಿಕೊಡು. ಕೂಡಲೇ ವಾಸು ಸಾಗರ್ ಕೋಣೆಗೆ ಓಡಿದನು. ಮೆಲ್ಲಗೆ ಡೋರ್ ತಟ್ಟುತ್ತಾ, ಸರ್. ಏನು? ನನಗೆ ವಿಶ್ರಾಂತಿ ಅಗತ್ಯವಿದೆ, ಬರುತ್ತೇನೆ, 10 ನಿಮಿಷ ಹೋಗಿರು. ವಾಸು ಅಲ್ಲಿಂದ ಬಂದು ಆ ಮನೆಯ ಹಿರಿಯರು ಎಂದರೆ ಸಾಗರ್ ಚಿಕ್ಕವನಾಗಿದ್ದಾಗಲೇ ಅಭಿರಾಮ್ರವರು ಸಾಗರ್ ಪೋಷಣೆಗಾಗಿ ಆಕೆಯನ್ನು ಮನೆಗೆ ಕರೆತಂದಿದ್ದರು. ಶಾಂತಮ್ಮ ಸ್ವಭಾವತಃ ಒಳ್ಳೆಯವರಾಗಿದ್ದರು. ಸಾಗರನನ್ನು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ಯಜಮಾನರ ಮಗ ಎಂಬ ಗೌರವವೂ ಇತ್ತು. ಊಟ ತಿಂಡಿ ವಿಚಾರದಲ್ಲಿ
ಪ್ರೀತಿ ಮತ್ತು ಸಲಿಗೆ ಇತ್ತು. ಸಾಗರ್ನ ಬೇಕು ಬೇಡವಗಳೆಲ್ಲವನ್ನೂ ಹೆಚ್ಚಾಗಿ ವಾಸು ಮತ್ತು ಶಾಂತಮ್ಮನವರೇ ನೋಡಿಕೊಳ್ಳುತ್ತಿದ್ದರು. ವಾಸು ಏದುಸಿರು ಬಿಡುತ್ತಾ ಬಂದುದನ್ನು ನೋಡಿ ಏನು ಎಂಬಂತೆ ನೋಡಿದರು. ಚಿಕ್ಕ ಸಾಹೇಬರಿಗೆ ಕಾಫಿ ತಿಂಡಿ ಎನ್ನುತ್ತಿದ್ದಂತೆ, ಅರ್ಥವಾಯಿತು ಬಿಡು, 5 ನಿಮಿಷದಲ್ಲೇ ರೆಡಿಯಾಗತ್ತೆ, ನೀನು ಹೊರಡು. ಬಿಸಿ ಬಿಸಿಯಾದ ಪಕೋಡ ಹಾಗೆ ಹೊಗೆ ಹಾಡುತ್ತಿದ್ದ ಗಮ್ಮೆನ್ನುವ ಕಾಫಿಯನ್ನು ತೆಗೆದುಕೊಂಡು ಸ್ವತಃ ತಾವೇ ಸಾಗರ್ ರೂಮ್ಗೆ ಹೋಗಿ ಕೊಟ್ಟು ಬಂದರು. ಸಾಗರ್ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಕಾಫಿ ಕುಡಿ ಮುಗಿಸುತ್ತಿದ್ದಂತೆ ವಾಸು ಬಂದು, ದೊಡ್ಡ ಯಜಮಾನರು ಕರೆಯುತ್ತಿದ್ದಾರೆ ಸರ್ ಎಂದ ನಮ್ರತೆಯಿಂದ. ಬರುತ್ತೇನೆ. ಸಾಗರ್ ಕಣ್ಣಲ್ಲಿಯೇ ಸನ್ನೆ ಮಾಡಿ ಕಳುಹಿಸಿದರು. ಸಾಗರ್ ತಂದೆಯ ಬಳಿ ಬಂದು ಕುಳಿತಾಗ ಒಂದು ಕ್ಷಣ ಸಾಗರನನ್ನು ಅಭಿಮಾನದಿಂದ ನೋಡಿದರು. ಅದೇ ತಾನೇ ನಿದ್ರೆಯಿಂದ ಎದ್ದು ಬಂದ ಮಗ ಇನ್ನೂ ಚಿಕ್ಕ ವಯಸ್ಸಿನ ತುಂಟ ಮಗನಾಗಿಯೇ ಕಾಣಿಸಿದ. ಸ್ವಲ್ಪ ಹೊತ್ತು ಅಪ್ಪ ಮಗ ಇಬ್ಬರು ಕಂಪನಿಯ ಆಗು ಹೋಗುಗಳ ಬಗ್ಗೆ ಚರ್ಚಿಸಿದರು. ಹಾಗೆ ಶ್ರೀನಿವಾಸಪುರದಿಂದ ದೇವಸ್ಥಾನದ ಆಹ್ವಾನ ಪತ್ರಿಕೆಯ ಬಗ್ಗೆ ಹೇಳಿ, ರಾಮೇಗೌಡರು ಆತ್ಮೀಯ ಸ್ನೇಹಿತರು, ನಾವು ತಪ್ಪದೆ ಮನೆ ದೇವರಾದ ರಾಮದೇವರ ಉತ್ಸವಕ್ಕೆ ಹೋಗಿ ಬರೋಣ ಎಂಬುದಾಗಿ ತಿಳಿಸಿದರು. ಸಾಗರ್ಗೆ ಆ ಕ್ಷಣ ಏನು ಹೇಳಬೇಕೋ ತಿಳಿಯದೆ, ನೀವು ಹೋಗಿ ಬನ್ನಿ, ಸಾಧ್ಯವಾದರೆ ಉತ್ಸವ ಮುಗಿಯಷ್ಟರಲ್ಲಿ ಬರುತ್ತೇನೆ ಎಂದ. ಆಯಿತು ಎಂಬಂತೆ ತಲೆ ಆಡಿಸಿ ಹೊರಟರು. ಬೆಳಗ್ಗೆ ಅಭಿರಾಮ್ರವರ ಕಾರು ಶ್ರೀನಿವಾಸಪುರದ ದಾರಿ ಹಿಡಿಯಿತು. ಮ್ಯಾನೇಜರ್ ವಾಸುವನ್ನು ಸಾಗರ್ ಜೊತೆ ಬರಲು ತಿಳಿಸಿ ಮತ್ತೊಬ್ಬ ಡ್ರೈವರ್ ಜೊತೆ ಹೊರಟರು. ಶ್ರೀನಿವಾಸಪುರ ಸಣ್ಣ ಹಳ್ಳಿಯಾದರೂ ಹಸಿರಿನ ಶ್ಯಾಮಲೆ ಕಂಗೊಳಿಸುತ್ತಿದ್ದಳು. ರಸ್ತೆಯ ಬದಿಯಲ್ಲಿನ ಸಾಲು ಸಾಲು ಮರಗಳು, ಬೆಳಗಿನ ಜಾವದಲ್ಲಿ ಮಂಜಿನಿಂದ ಕೂಡಿದ ವಾತಾವರಣ, ಮೋಡದ ಮರೆಯಿಂದ ಇಣುಕುತ್ತಿದ್ದ ಸೂರ್ಯಕಿರಣಗಳು, ಹಸಿರಿನ ಗಿಡದ ಮೇಲೆ ಬಿದ್ದ ಹಿಪ್ಪನಿಗಳು ಮುತ್ತಿನಂತೆ ಫಳ ಹೊಳೆಯುತ್ತಿದ್ದವು. ಒಟ್ಟಾರೆ ಮನಮೋಹಕವಾದ ವಾತಾವರಣ. ಅಭಿರಾಮ್ರವರಿಗೆ ದಾರಿ ಸಾಗಿದ್ದೇ ತಿಳಿಯಲಿಲ್ಲ. ಶ್ರೀನಿವಾಸಪುರವನ್ನು ಕಡಿಮೆ ಸಮಯದಲ್ಲಿಯೇ ತಲುಪಿದರು. ಇವರ ಬರುವನ್ನೇ ಕಾಯುತ್ತಿದ್ದ ರಾಮೇಗೌಡರು ತುಂಬು ಹೃದಯದಿಂದ ಅಭಿರಾಮ್ರವರನ್ನು ಬರಮಾಡಿಕೊಂಡರು. ಇಲ್ಲಿಗೆ ಅಧ್ಯಾಯ 3 ಮುಗಿಯಿತು. ಅಭಿರಾಮ್ರವರು ಶ್ರೀನಿವಾಸಪುರವನ್ನು ತಲುಪಿದ ಮೇಲೆ ಮುಂದೆ ಅಲ್ಲಿ ಏನಾಯಿತು, ಮುಂದಿನ ಕತೆ ಏನು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ.